ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಬಜರಂಗ ಬಲಿ, ಜೈ ಶನಿದೇವ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ ಅತ್ಯಂತ ಕಠಿಣ ಪರಿಶ್ರಮಿ, ಮಹತ್ವಾಕಾಂಕ್ಷಿ ಹಾಗೂ ಶಿಸ್ತಿಗೆ ಹೆಸರಾದ ಮಕರ ರಾಶಿಯವರ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಪ್ರಮುಖ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹೌದು, ಮೇ 25, ಮೇ 26 ಇವೆರಡು ನಿಮ್ಮ ಜೀವನದ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಬೇಕಾದ ಅತ್ಯಂತ ಮಹತ್ವದ ದಿನಾಂಕಗಳು. ನಿಮ್ಮ ಪ್ರತಿಯೊಂದು ಗುಟ್ಟು ಬಯಲಾಗದಿದ್ರೆ ಆಮೇಲೆ ಕೇಳಿ. ಈ ಮಾತು ಮಕರ ರಾಶಿಯವರಿಗೆ ಹೇಗೆ ಅನ್ವಯಿಸುತ್ತೆ ಅಂತಂದ್ರೆ, ಅವರ ಗ್ರಹಗಳ ಚಲನೆ ನಿಮಗೆ ಯಾವ ಮುನ್ಸೂಚನೆಯನ್ನ ನೀಡ್ತಾ ಇದೆ ಎಂಬುದನ್ನು ಇವತ್ತು ನಾವು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ನಿಮ್ಮ ಮೌನವನ್ನ ಹಾಗೂ ಮುಗ್ಧತೆಯನ್ನ ದುರುಪಯೋಗ ಮಾಡ್ಕೊತಾ ಇರುವ ರಹಸ್ಯಗಳು ಅಥವಾ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ತಂತ್ರಗಳು ಮುಂಬರುವ 48 ಗಂಟೆಗಳಲ್ಲಿ ಒಂದೊಂದಾಗಿ ಕಳಚಿ ಬೀಳುತ್ತೆ. ನಕ್ಷತ್ರಗಳ ನಡೆ ಈ 2 ದಿನಗಳಲ್ಲಿ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಮಕರ ರಾಶಿಯ ಪರಿಸ್ಥಿತಿಯನ್ನು ನೋಡೋದಾದ್ರೆ, ನಿಮ್ಮ ರಾಶಾಧಿಪತಿಯಾದ ಶನಿದೇವರು ಸ್ವತಃ ನಿಮ್ಮ ಧನ ಮತ್ತು ಕುಟುಂಬದ ಸ್ಥಾನದಲ್ಲಿ ಕುಳಿತು ನಿಮ್ಮ ಕರ್ಮಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದರೊಂದಿಗೆ ಮೇ 25 ಮತ್ತು 26ರಂದು ಚಂದ್ರನ ಸಂಚಾರ ಹಾಗೂ ಮಂಗಳನ ದೃಷ್ಟಿಯು ನಿಮ್ಮ ರಾಶಿಯ ಶತ್ರು ಮತ್ತು ರಹಸ್ಯ ಭಾವಗಳ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಇದರ ನೇರ ಅರ್ಥ ಏನಪ್ಪಾ ಅಂದ್ರೆ, ನೀವು ಯಾರನ್ನ ಅತಿಯಾಗಿ ನಂಬಿದ್ದೀರೋ, ಯಾರು ನಿಮ್ಮ ಆಪ್ತ ವಲಯದಲ್ಲೇ ಇದ್ದು ನಿಮ್ಮ ಯಶಸ್ಸನ್ನ ಕಂಡು ಒಳಗೊಳಗೆ ಅಸೂಯೆ ಪಡ್ತಿದ್ದಾರೋ ಅಂಥವರ ನಿಜವಾದ ಮುಖ ಏನು ಅನ್ನೋದು ಇನ್ಮುಂದೆ ಕಳಚಿ ಬೀಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಕೌಟುಂಬಿಕ ವಲಯದಲ್ಲಿ ಯಾರಾದರೂ ನಿಮ್ಮ ಹೆಸರಿಗೆ ಮಸಿ ಬಳಿಯೋದಕ್ಕೆ ಯತ್ನಿಸ್ತಾ ಇದ್ರೆ, ಈ 48 ಗಂಟೆಗಳಲ್ಲಿ ಸತ್ಯ ಏನು ಅಂತ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಆದರೆ ನೆನ್ಪಿಡಿ, ಶನಿದೇವರು ನಿಮ್ಮ ರಾಶಿಯಾಧಿಪತಿ ಆಗಿದ್ರು ಕೂಡ ನ್ಯಾಯದ ದೇವತೆ ಆಗಿದ್ದಾರೆ. ಮಕರ ರಾಶಿಯವರು ತಮ್ಮ ಸ್ವಾರ್ಥಕ್ಕಾಗಿ ಯಾರಿಗಾದರೂ ಅನ್ಯಾಯ ಮಾಡಿದರೆ ಅಥವಾ ಹಣಕಾಸಿನ ಯಾವುದೋ ದೊಡ್ಡ ಸತ್ಯವನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ರೆ, ಅದು ಕೂಡ ಈಗ ಸಾರ್ವಜನಿಕವಾಗಿ ಬಯಲಾಗುವ ಎಲ್ಲ ಸಾಧ್ಯತೆಗಳು ಇವೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋದಾದ್ರೆ, ಮಕರ ರಾಶಿಯ ಉದ್ಯೋಗಸ್ಥರಿಗೆ ಆಫೀಸಲ್ಲಿ ದ್ವೇಷ ಅಥವಾ ಆಂತರಿಕ ರಾಜಕೀಯ ತುಸು ಹೆಚ್ಚಾಗಬಹುದು. ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ವಿಯಾದ ಪ್ರಾಜೆಕ್ಟ್ಗಳ ಕ್ರೆಡಿಟ್ ಅಥವಾ ಕೀರ್ತಿಯನ್ನ ನಿಮ್ಮದೇ ಸಹೋದ್ಯೋಗಿಗಳು ತಮ್ಮ ಖಾತೆಗೆ ಹಾಕಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಧೃತಿಗೆಡಬೇಡಿ, ಮೇ 25ರ ಸಂಜೆ ವೇಳೆಗೆ ಸತ್ಯ ಏನು ಅಂತ ನಿಮ್ಮ ಮೇಲಾಧಿಕಾರಿಗಳ ಮುಂದೆ ಸಾಬೀತಾಗುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಮನ್ನಣೆ ಸಿಗುತ್ತೆ ಮತ್ತು ನಿಮ್ಮ ವಿರೋಧಿಗಳ ಪೋಲ್ ಅಂದರೆ ಅವರ ಕುತಂತ್ರ ಕೂಡ ಬಯಲಾಗುತ್ತೆ. ಇನ್ನು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವವರು ಈ 2 ದಿನಗಳಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ವಹಿವಾಟು ನಡೆಸಬೇಕಾದಾಗ ಅಥವಾ ಒಪ್ಪಂದದ ಪತ್ರಗಳಿಗೆ ಸಹಿ ಹಾಕಬೇಕಾದಾಗ 100ಕ್ಕೆ 100 ಪಾರದರ್ಶಕತೆಯನ್ನು ಕಾಯ್ದುಕೊಳ್ಬೇಕು. ಮೇ 26ರಂದು ಹಳೆಯ ಪಾಲುದಾರಿಕೆ ಅಥವಾ ಕರಾರುಗಳಿಗೆ ಸಂಬಂಧಿಸಿದ ಗುಪ್ತ ಸತ್ಯವೊಂದು ಹೊರಬರೋದರಿಂದ ಉದ್ಯಮದಲ್ಲಿ ದೊಡ್ಡ ಬದಲಾವಣೆ ಉಂಟಾಗಬಹುದು. ಶಾರ್ಟ್ಕಟ್ ಅಥವಾ ಅತಿ ಆಸೆಗೆ ಬಿದ್ದು ಹಣ ಏನಾದರೂ ನೀವು ತೊಡಗಿಸಿದರೆ ಈ ಸಮಯದಲ್ಲಿ ಭಾರಿ ಆರ್ಥಿಕ ನಷ್ಟ ಅನುಭವಿಸಬೇಕಾದೀತು, ಎಚ್ಚರ. ಮುಂದಿನದಾಗಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯವರ ಸಂಬಂಧಗಳ ವಿಷಯದಲ್ಲಿ ಈ 2 ದಿನಗಳು ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ದೀರ್ಘಕಾಲದಿಂದ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡ್ತಾ ಇದ್ರೆ ಅಥವಾ ನೀವು ಅವರ ಬಳಿ ಯಾವುದೋ ರಹಸ್ಯವನ್ನು ಮರೆಮಾಚ್ತಿದ್ರೆ, ಈ 2 ದಿನಗಳಲ್ಲಿ ಆ ಎಲ್ಲ ವಿಷಯಗಳು ಹೊರಬಂದು ಹಾಲಿಗೆ ಹಾಲು ನೀರಿಗೆ ನೀರು ಎಂಬಂತೆ ಪರಿಸ್ಥಿತಿ ಸ್ಪಷ್ಟವಾಗುತ್ತೆ. ಪತಿ ಪತ್ನಿಯರ ನಡುವೆ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಅಥವಾ ತಪ್ಪು ತಿಳುವಳಿಕೆಯಿಂದಾಗಿ ಮೂಡಿದ್ದ ಕಹಿ ಭಾವನೆಗಳು ಈ ಸಮಯದಲ್ಲಿ ನಿವಾರಣೆ ಆಗುತ್ತೆ. ಸತ್ಯವು ಕೆಲವೊಮ್ಮೆ ಕಹಿಯಾಗಿರ್ಬೋದು ಮತ್ತು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರ ಬೇಸರ ತರಬಹುದು. ಆದರೆ ಆತುರಪಟ್ಟು ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಡಿ. ಕೋಪದ ಬದಲು ತಾಳ್ಮೆ ಮತ್ತು ವಿವೇಕದಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಎನ್ನುವುದು ನಮ್ಮ ಸಲಹೆ. ಈ ಸತ್ಯದ ದರ್ಶನ ನಿಮ್ಮ ಭವಿಷ್ಯದ ದಾಂಪತ್ಯವನ್ನು ಮತ್ತಷ್ಟು ಸುಭದ್ರಗೊಳಿಸುತ್ತೆ. ಇಲ್ಲಿ ಗುಟ್ಟು ಬಯಲಾಗೋದು ಅಂದರೆ ಕೇವಲ ಬೇರೆಯವರ ರಹಸ್ಯಗಳಷ್ಟೇ ಅಲ್ಲ, ಇದು ನಿಮ್ಮ ಸ್ವಂತ ಆತ್ಮಾವಲೋಕನದ ಸಮಯ ಕೂಡ ಹೌದು. ನೀವು ದೀರ್ಘಕಾಲದಿಂದ ನಿಮ್ಮ ಅತಿಯಾದ ಕೆಲಸದ ಒತ್ತಡ ಮತ್ತು ಆರೋಗ್ಯದ ನಿರ್ಲಕ್ಷ್ಯದ ವಿಷಯದಲ್ಲೋ ಅಥವಾ ನಿಮ್ಮ ಕೆಲವು ತಪ್ಪು ಅಭ್ಯಾಸಗಳ ವಿಷಯದಲ್ಲೋ ನಿಮಗೆ ನೀವೇ ಸುಳ್ಳು ಹೇಳಿಕೊಂಡು ಸಮಾಧಾನ ಪಟ್ಕೊಂಡಿರ್ಬೋದು. ಆದರೆ ಮೇ 25 ಮತ್ತು 26ರಂದು ನಿಮ್ಮ ಅಂತರಾತ್ಮದ ಧ್ವನಿ ನಿಮ್ಮನ್ನು ಬಡಿದೆಬ್ಬಿಸುತ್ತೆ. ಇನ್ನು ಮುಂದೆ ಯಾವುದೇ ನೆಪಗಳು ನಡೆಯುವುದಿಲ್ಲ ಮತ್ತು
ಮತ್ತು ಜೀವನದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಥವಾ ಶಿಸ್ತನ್ನು ಅಳವಡಿಸಿಕೊಳ್ಳಲೇಬೇಕು ಎಂಬ ಸತ್ಯ ನಿಮಗೆ ಮನವರಿಕೆಯಾಗುತ್ತೆ. ಈ ದಿನಗಳ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ಶಾಂತಗೊಳಿಸಿ ಶುಭ ಫಲಗಳನ್ನು ಪಡೆಯೋದಕ್ಕೆ ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ನಿಮ್ಮ ರಾಶಿಯ ಮೇಲಿರುವ ನಕಾರಾತ್ಮಕ ದೃಷ್ಟಿ ಮತ್ತು ಶತ್ರುಗಳ ಕಾಟವನ್ನು ತಗ್ಗಿಸೋದಕ್ಕೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಶನಿದೇವರ ಕೃಪೆಗಾಗಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 2 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಮತ್ತು ಯಾರನ್ನು ಕೂಡ ವಂಚಿಸೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಆಡುವ ಸಣ್ಣ ಸುಳ್ಳು ಕೂಡ ಮುಂದೆ ದೊಡ್ಡ ಆಪತ್ತಾಗಿ ನಿಮ್ಮನ್ನು ಕಾಡಬಹುದು. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ. ಹಾಗಾಗಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಈ ದೊಡ್ಡ ಬದಲಾವಣೆ ಮತ್ತು ಸತ್ಯದ ದರ್ಶನಕ್ಕೆ ಸಿದ್ಧರಾಗಿ. ಮೇ 25-26 ಈ ಸಮಯ ನಿಮ್ಮ ಕಣ್ಣ ಮುಂದಿನ ಭ್ರಮೆಯನ್ನು ದೂರ ಮಾಡಿ ಒಂದು ಹೊಸ ಬೆಳಕನ್ನು ತೋರಿಸಲಿದೆ. ಸತ್ಯವನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ, ಯಾಕೆಂದರೆ ಸತ್ಯವೇ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ನಿಮಗೆ ಈ ಮಾಹಿತಿ ನಿಖರ ಮತ್ತು ಉಪಯುಕ್ತ ಅನಿಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಜೈ ಬಜರಂಗಬಲಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.